व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवायामनिमगाः नमस्वामिन् रामप्रियतमन्मन् गुरुगुणः नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ 56ನೇಯ ಪ್ರವಚನ. ಧರ್ಮರಾಜ ಭೀಷ್ಮರಲ್ಲಿ ಶಿವನ ಬಗ್ಗೆ ಚಿಂತನೆಯನ್ನು ನಡೆಸಿಕೊಡಲು ಕೇಳಿದರೆ ಭೀಷ್ಮರು ಕೃಷ್ಣನಿಂದ ಅದು ಆಗಲಿ ಅಂತ ತಿಳಿಸಿದ್ದಾರೆ. ಕೃಷ್ಣ ತಾನು ಸಾಂಬನಿಗಾಗಿ ಪ್ರಯತ್ನಿಸಿದ ಹಳೆಯ ಕಥೆಯನ್ನು ಧರ್ಮರಾಜನಿಗೆ ಹೇಳುತ್ತಾರೆ. ಅಲ್ಲಿ ಉಪಮನ್ಯು ತನಗೆ ದೀಕ್ಷೆಯನ್ನು ಕೊಟ್ಟಿದ್ದಾನೆ, ಶೈವ ದೀಕ್ಷೆಯನ್ನು, ಮಂತ್ರವನ್ನು, ಶಿವಮಂತ್ರವನ್ನು ಉಪದೇಶ ಮಾಡಿದ್ದಾನೆ. ತಾನು 6 ತಿಂಗಳು ತಪಗೈದು ಶಿವನನ್ನು ಕಂಡಿದ್ದೇನೆ ಅಂತ ಕೃಷ್ಣ ಹೇಳುತ್ತಾನೆ. ಬಹಳ ಪ್ರಖರವಾದ ತೇಜಸ್ಸು ನಾನು ಕಂಡೆ. ತೇಜಸ್ಸಿನಲ್ಲಿ ಪಾರ್ವತಿಪತಿಯನ್ನು ಪಾರ್ವತಿಯ ಜೊತೆಯಲ್ಲಿ ಕಂಡಿದ್ದೇನೆ. ತಪಸ ತೇಜಸ ಕಾಂತ್ಯ ದೀಪ್ತೆಯ ಸಹ ಭಾರ್ಯೆಯ ರರಾಜ. ಅದ್ಭುತವಾದ ತಪಸ್ಸಿನಿಂದ, ತೇಜಸ್ಸಿನ ಕಾಂತಿಯ ರಾಶಿಯಿಂದ, ಜೊತೆಯಲ್ಲಿ ಶೋಭಿಸುವ ಮಡದಿಯಿಂದಲೂ ಸಹ ಸೇರಿ ನನಗೆ ಶಿವ ಬಹಳ ಚೆನ್ನಾಗಿ ಕಾಣಿಸಿಕೊಂಡಿದ್ದಾನೆ. ಅಪಶ್ಯಂ ದೇವಸಂಘಾನಾಂ ಗತಿಂ ಆರ್ತಿಹರಂ ಹರಂ. ದೇವತೆಗಳ ಎಲ್ಲ ಸಂಕಟವನ್ನು ದೂರ ಮಾಡುವ ಹರನನ್ನು ನಾನು ಕಂಡಿದ್ದೇನೆ. ನಾನಲ್ಲಿ ನೋಡಿದೆ. ಕಿರೀಟಿನಂ ಗದಿನಂ ಶೂಲಪಾಣಿಂ ವ್ಯಾಘ್ರಾಜಿನಂ ಜಟಿಲಂ ದಂಡಪಾಣಿಂ. ಶಿವನನ್ನು ಕಿರೀಟ ಹೊತ್ತವನನ್ನಾಗಿ ಕಂಡಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ನಾವೆಲ್ಲಿ ನೋಡುತ್ತೇವೆ ಶಿವನನ್ನು ಕಿರೀಟ ಹಾಕಿದ್ದನ್ನು? ಕೈಯಲ್ಲಿ ಗದೆ ಹಿಡಿದಿದ್ದಾನೆ ಅಂತ ಹೇಳ್ತಾನೆ, ಶೂಲ ಹಿಡಿದಿದ್ದಾನೆ, ಸೊಂಟಕ್ಕೆ ವ್ಯಾಘ್ರನ ಆನೆಯ ಚರ್ಮವನ್ನು, ಹುಲಿಯ ಚರ್ಮವನ್ನು ಸುತ್ತಿರುತ್ತಾನೆ. ಕೈಯಲ್ಲಿ ದಂಡ ಇತ್ತು, ಜಟೆಯ ಮಂಡಲವಿತ್ತು. ಪಿನಾಕಿನಂ ವಜ್ರಣಂ ತೀಕ್ಷ್ಣದಂಷ್ಟ್ರಂ ಶುಭಾವಹಂ ವ್ಯಾಳ ಯಜ್ಞೋಪವೀತಂ. ಹಾಮವನ್ನೇ ಉಪವಹಿತವನ್ನಾಗಿಸಿಕೊಂಡಿದ್ದಾನೆ. ವಜ್ರ ಕೈಯಲ್ಲಿತ್ತು, ಪಿನಾಕ ಕೈಯಲ್ಲಿತ್ತು. ಹಾಗೆ ತೀಕ್ಷ್ಣವಾದ ಕೋರೆ ಹಲ್ಲುಗಳಿದ್ದವು ಅಂತಾನೆ. ನಾನು ನೋಡಿದೆ. ದಿವ್ಯಾ ಮಾಲಾ ಮುರಸಾನೈಕವರ್ಣಾಂ ಸಮುದ್ವಹಂತಂ ಗುಲ್ಪದೇಶಾವಲಂಬ. ಕಾಲ್ಗಂಟಿನವರೆಗೆ ಇಳಿಬಿದ್ದ ದಿವ್ಯವಾದಂತಹ ಮಾಲೆ ಬಹಳ ಬಣ್ಣಗಳಿಂದ ಕಂಗೊಳಿಸಿತ್ತು. ಎದೆ ಮೇಲೆ ಅದು ವಿರಾಜಮಾನವಾಗಿ ನಿಂತಿತ್ತು. ಸುತ್ತಲೂ ಶಿವನ ಗಣಗಳು, ಪ್ರಮಥ ಗಣಗಳು ತುಂಬಿವೆ. ಅವರೆಲ್ಲ
ಸ್ತೋತ್ರ ಮಾಡ್ತಾ ಇದ್ರು, ನಮಸ್ಕಾರ ಮಾಡ್ತಾ ಇದ್ರು. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು, ವಿಶ್ವೇ ದೇವತೆಗಳು, ದಶ ಅಶ್ವಿನಿಗಳು, ಸಾಧ್ಯರು, ಇವರೆಲ್ಲ ಪರಿವಾರದವರಾಗಿದ್ದರು. ಬ್ರಹ್ಮದೇವರ ತಂತ್ರ ಸಾಮ ಮಾಡ್ತಾ ಇದ್ದ ಗಾನ, ವಿಷ್ಣು ಇದ್ದ, ಇಂದ್ರನೂ ಇದ್ದರು. ಮರೀಚ್ಯಾದಿ ಋಷಿಗಳು, ದೇವಋಷಿಗಳು, ಬ್ರಹ್ಮರ್ಷಿಗಳು, ಯೋಗೀಶರು, ಇವರೆಲ್ಲ ನಮಸ್ಕಾರ ಮಾಡ್ತಿದ್ದು, ಸ್ತೋತ್ರ ಮಾಡ್ತಿದ್ರು. ಎಲ್ಲರೂ ಬಂದಿದ್ದಾರೆ ಅಂತಾನೆ. ಅವರೆಲ್ಲರೂ ಮೂರ್ತಿವಂತಿ ಯುಧಿಷ್ಠಿರ ಅಂತ ಹೇಳ್ತಾನೆ. ಅವರು ಸ್ವರೂಪಭೂತರಾಗಿ ಬಂದಿದ್ದಾರೆ. ಪೃಥ್ವಿ, ಅದರೊಟ್ಟಿಗೆ ಅಂತರಿಕ್ಷಂಚ, ನಕ್ಷತ್ರಾಣಿ ಗ್ರಹಸ್ತತ, ನಕ್ಷತ್ರಗಳು, ಗ್ರಹಗಳು, ನೆಲ, ಮುಗಿಲು, ಅಂದರೆ ಅದರ ಅಭಿಮಾನಿ ದೇವತೆಗಳು. ಅದಕ್ಕೋಸ್ಕರ ಹೇಳಿದ್ದು ಮೂರ್ತಿವಂತಿ ಅಂತ. ಮಾಸಾರ್ಧ ಮಾಸ, ಋತವಃ, ರಾತ್ರಿ, ಸಂವತ್ಸರ, ಕ್ಷಣ, ಹಗಲಿನ ದೇವತೆಗಳು, ತಿಂಗಳ, ಪಕ್ಷದ, ವರ್ಷದ ಅಭಿಮಾನಿಗಳು, ರಾತ್ರಿಯ ದೇವತೆಗಳು, ಹಾಗೆ ಪ್ರತಿ ಕ್ಷಣದ ಅಭಿಮಾನಿಗಳು ದೇಹೊತ್ತು ಬಂದಿದ್ದಾರೆ. ಒಂದೊಂದು ಮುಹೂರ್ತಕ್ಕೆ, ಒಂದೊಂದು ಕ್ಷಣಕ್ಕೆ, ಒಂದೊಂದು ಹೊತ್ತಿಗೆ, ಒಂದೊಂದು ನಿಮಿಷಕ್ಕೆ ಒಬ್ಬೊಬ್ಬರು ಕಾಲ ನಿಯಾಮಕರೇ ಇರ್ತಾರೆ. ಹೇಗೆ ಬೆಳಗಿನ ಹೊತ್ತಿಗೆ ಬ್ರಾಹ್ಮ ಮುಹೂರ್ತ ಅಂತ ಬ್ರಹ್ಮದೇವರನ್ನು ಹೇಳ್ತೇವೆಯೋ, ಸಂಜೆ ಹೊತ್ತಿಗೆ ರೌದ್ರ ಮುಹೂರ್ತ ಅಂತ ಶಿವನನ್ನು ತಿಳಿಸ್ತೇವೆಯೋ, ಮಧ್ಯ ದಿನದಲ್ಲಿ ಅಭಿಜಿನ್ ಮುಹೂರ್ತ ಅಂತ ವಿಷ್ಣುವನ್ನು ಗುರುತಿಸ್ತೇವೆ. ಹಾಗೆ ಇನ್ನು ಪ್ರತಿನಿತ್ಯಕ್ಕೆ 30 ಮುಹೂರ್ತಗಳಿವೆ. ಅದರ ಅಭಿಮಾನಿಗಳು ಇವರೆಲ್ಲ ಸ್ವರೂಪತಃ ಅಲ್ಲಿ ಕಂಡು ಬಂದಿದ್ದಾರೆ ಅಂತ ಕೃಷ್ಣ ಹೇಳುತ್ತಾನೆ. ಮುಹೂರ್ತಾಶ್ಚ ನಿಮೇಷಾಶ್ಚ ತಥೈವ ಯುಗ ಪರ್ಯಯ. ದೊಡ್ಡ ಮೊತ್ತದಲ್ಲಿ ಯುಗ, ಹಾಗಾಗಿ ದಾಟುತ್ತಿರುವ ಯುಗಗಳು, ಯುಗಾದಿಗಳು, ಸಂಕ್ರಾಂತಿಗಳು, ಹೀಗೆ ಕಾಲದ ಅವಯವಗಳು, ದಿವ್ಯಾ ವಿದ್ಯಾ ಸೇತಿಹಾಸ, ಅದರೊಟ್ಟಿಗೆ ವಿದ್ಯೆಗಳು, ಶಾಸ್ತ್ರಗಳು, ಅದರ ಅಭಿಮಾನಿ ದೇವತೆಗಳು, ಇತಿಹಾಸ ಪುರಾಣಗಳು, ಹಾಗೆ ಸಪ್ತಮನುಗಳು, ಮತ್ತು ಸಮುದ್ರನು, ಚಂದಾಂಸಿ, ದೀಕ್ಷಾ, ಯಜ್ಞಾಶ್ಚ, ದಕ್ಷಿಣಾ, ಪಾವಕೋ, ಹವಿ. ಇತ್ತ ಯಜ್ಞಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣೆ, ಅದರ ಅಭಿಮಾನಿ ದೇವತೆಗಳು, ಬೆಂಕಿ, ಅಗ್ನಿದೇವನೆ, ಹವಿಸ್ಸು, ಆಹುತಿ ದ್ರವ್ಯಗಳು, ಅದರಂತೆ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಸ್ವತ್ತುಗಳು, ವೇದಗಳು, ವೇದ ಮಂತ್ರಗಳು, ದೀಕ್ಷಾ, ಅದರ ಅಭಿಮಾನಿಯಾಗಿರತಕ್ಕ ದೇವತೆ, ಅದರೊಟ್ಟಿಗೆ ಯಜ್ಞೋಪವ್ಯಾನಿ ದ್ರವ್ಯಾಣಿ, ಯಜ್ಞಕ್ಕೆ ಸಂಬಂಧಪಟ್ಟ ಎಲ್ಲ ದ್ರವ್ಯಗಳು, ಸರ್ವಗಳಾಗಲಿ, ಸ್ಫ್ಯ ಆಗಲಿ, ಯಾವುದೇ ಆಗಲಿ, ಚಮಸ, ಪ್ರೋಕ್ಷಿಣಿ, ದರ್ಬೆ, ಬೃಂಸಿ, ಉಲೂಕಲ, ಕಪಾಲ, ಈ ಎಲ್ಲದರ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಪದಾರ್ಥಗಳ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಹಾಜರಿದ್ದರು. ಸ್ತೋತ್ರ ಮಾಡ್ತಿದ್ರು, ನಮಸ್ಕಾರ ಮಾಡ್ತಿದ್ರು ಶಿವನಲ್ಲಿ. ಪ್ರಜಾನಾಂ ಬಾಲಕಾ ಸರ್ವಾಃ ಪರಿತಃ ಸರಿತಃ ಪನ್ನಗಾಸ್ತತ, ಪನ್ನಗಾಹ ನಗ,
ಪರ್ವತಗಳಾಗಿ ನದಿಗಳು, ಗುಡ್ಡೆಗಳು, ಬೆಟ್ಟಗಳು, ಇವರೆಲ್ಲ ದೇವಾನಾಂ ಮಾತರಃ ಸರ್ವಾಹ ದೇವಜ್ಞ ಸಕನ್ಯಕಾ. ಇನ್ನು ಸ್ತ್ರೀ ಸಮುದಾಯಗಳು ಹಾಗೆ ಇದ್ದವು. ಅವರೆಲ್ಲರ ತಾಯಂದಿರುಗಳು, ಹೆಂಡತಿಯರು, ಮಗಳಂದಿರು, ಈ ಪ್ರಕಾರವಾಗಿ ಹುಡುಗಿಯರದ್ದೇ, ಹೆಂಗಸರದ್ದೇ ಗಣನೆ ಇತ್ತು. ಹಾಗಾಗಿ ಬಂದವರದ್ದೆಲ್ಲ ಸ್ತ್ರೀಯರು ಇದ್ರು ಅಂತ ಸ್ಪಷ್ಟತೆಯನ್ನು ಕೊಡ್ತಾರೆ. ನಮಸ್ಯಂತಿ ಮಹಾರಾಜ ವಾಗ್ಮನ ಕರ್ಮಭಿ ವಿಭುಂ. ಪ್ರಜೆಗಳ ಬಾಲಕರೆಲ್ಲ ಬಂದವರು ಮಾತಿನಿಂದ, ಮನಸ್ಸಿನಿಂದ, ದೇಹದಿಂದ ತ್ರಿಕರಣಪೂರ್ವಕವಾಗಿ ಅವನನ್ನು ಸ್ತುತಿಸುತ್ತಾರೆ, ನಮಿಸುತ್ತಾರೆ. ಸರ್ವಾಣಿ ಜೈವ ಭೂತಾನಿ ಸ್ಥಾವರಾಣಿ ಚರಾಣಿ, ಒಂದೂ ಬಿಡದೆ ಎಲ್ಲವೂ ಸ್ಥಾವರಗಳು, ಮರಮಟ್ಟುಗಳು, ಪ್ರಾಣಿಗಳು ಇವೆಲ್ಲವನ್ನು ನಾನು ಕಂಡಿದ್ದೇನೆ. ಗಂಧರ್ವಾಪ್ಸರಸಚ್ಚೈವ ಗೀತವಾದಿತ್ರ ಗೋವಿದಾಹ ದಿವ್ಯ ತಾಲೇಶು ಗಾಯಂತಹ ಸ್ತುವಂತಿ ಭವಂ ಅಚ್ಯುತ ಅದ್ಭುತಂ. ಗಂಧರ್ವರು, ಅಪ್ಸರೆಯರು ಇವರಲ್ಲಿದ್ದಾರೆ. ಅವರೆಲ್ಲ ವಿಚಿತ್ರವಾದಂತಹ ವಾದ್ಯ ವಿಶೇಷಗಳಿಂದ ಹಾಡಿದ್ದಾರೆ, ಸ್ತುತಿಸಿದ್ದಾರೆ. ಅವರೆಲ್ಲ ಅದರಲ್ಲಿ ಭಾರಿ ಜಾಣರಿದ್ದಾರೆ. ಅಂಥವರೆಲ್ಲ ಅಲ್ಲಿ ಸೇರಿಕೊಂಡಿದ್ದಾರೆ. ಅದರಂತೆ ಮುಖ್ಯವಾಗಿ ದಾನವಾಶ್ಚ ಗುಹ್ಯಕಾಃ ರಾಕ್ಷಸಾಸ್ತದ ವಿದ್ಯಾಧರಾಃ, ಇನ್ನಿತರ ದೇವತೆಗಳ ಸಂಘಗಳು, ವಿದ್ಯಾಧರರು ಮುಂತಾದವರು, ಗುಹ್ಯಕರು ಇವರೆಲ್ಲ ಇದ್ದರು. ರಾಕ್ಷಸರು, ಯಕ್ಷರು ಅವರು ಸೇರಿಕೊಂಡಿದ್ದಾರೆ. ಹೀಗಾಗಿ ಅದ್ಭುತವಾದ ದೊಡ್ಡ ಗಡನ ನನಗೆ ಕಾಣುವುದೇ ಕಷ್ಟ ಆಗ್ತಾ ಇತ್ತು. ಹಾಗೆ ಅಂತಹ ತೇಜಸ್ಸು ನನ್ನೆದೂರೇ ನಿಂತಿದ್ದಾನೆ ಶಿವ. ಹಾಗಾಗಿ ನನಗೆ ಈಕ್ಷಿತಂ ಚ ಮಹಾದೇವ ನಮೇ ಶಕ್ತಿರಭೂತ್ ತದಾ ಹೇಳ್ತಾನೆ ಕೃಷ್ಣ. ನರೇಶು ಜಾತಃ ನರವತ್ ಪ್ರವೃತ್ತಿ ಅಂತ ಹೇಳಿದಾಗೆ ಮನುಷ್ಯ ಲೋಕಕ್ಕೆ ಬಂದಾಗ ಮನುಷ್ಯರಂತೆ ವರ್ತಿಸ್ತಾನೆ. ಆದ್ದರಿಂದ ನನಗೆ ಅವರನ್ನು ನೋಡಲಿಕ್ಕೆ ಆಗಲಿಲ್ಲ ಅಂದುಬಿಟ್ಟ, ಎದುರು ಕಣ್ಣುಗೊಡ್ಲಿಕ್ಕೆ ಆಗಲಿಲ್ಲ ಅಂತ. ಕೊನೆಗೆ ಶಿವನೇ ನನ್ನ ಎದುರು ನಿಂತವ ಹೇಳ್ತಾನೆ, ತಥೋಮಮ ಬ್ರವೀತ್ ದೇವ ಪಶ್ಯ ಕೃಷ್ಣ ವದ ಸ್ವಚ ಅಂತ, ನೋಡು ನನ್ನನ್ನು, ಹೇಳು ಮಾರಾಯ ಅಂತ ಅವನೇ ಹೇಳಿದ. ನಾನಾಗ ಅವನನ್ನು ಹೇಳಿದ, ನೀನು ಬಹಳಷ್ಟು ನನ್ನನ್ನು ಆರಾಧನೆ, ತ್ವಯಾಹಿ ಆರಾಧಿತಃ ಅಹಂ ಶತಶೋತ ಸಹಸ್ರಶಃ, ನೀನು ನನ್ನನ್ನು ನೂರಾರು ಸಾವಿರಾರು ಬಾರಿ ಎಲ್ಲ ಆರಾಧನೆ ಮಾಡಿದ್ದಿ ಅಂತ ಶಿವ ಹೇಳುತ್ತಾನೆ. ನೋಡಿ, ಕೃಷ್ಣನನ್ನು ಹೇಳುದು, ಹೇಳು, ಏನಾದರೂ ಹೇಳು, ಕೇಳು, ನೀನು ಬಹಳ ಬಾರಿ ನನ್ನನ್ನು ಆರಾಧನೆ ಮಾಡಿದ್ದೀಯಲ್ಲ, ಸಾವಿರಾರು ಅಂತಾನೆ, ನೂರಾರು ಅಂತ. ಇದಕ್ಕೆ ಎಲ್ಲಿಯಾದರೂ ಶಿವನನ್ನು ಸಾವಿರಾರು ನೂರಾರು ಬಾರಿ ಆರಾಧನೆ ಮಾಡಿದ ಕಥೆಯನ್ನು, ಅದಕ್ಕೆ ಇಲ್ಲೇನು ಅರ್ಥ ಹೇಳಬೇಕು? ಏಕಂ ದಶ ಸಹಸ್ರಂಚ ಸರ್ವಂತ ಅಕ್ಷಯ ವಾಚಿಕ ಹೇಳಿದಾಗೆ ಒಂದಷ್ಟು ಅಂತ ಅರ್ಥ ಅಷ್ಟೇ. ಲೆಕ್ಕ ಪ್ರಕಾರದಲ್ಲಿ 100 ಗಟ್ಟಲೆ 1000 ಗಟ್ಟಲೆ ಅರ್ಥ ಅಲ್ಲ, ಬಹಳ ಬಾರಿ ಅಂತ ಅರ್ಥಕ್ಕೋಸ್ಕರ. ಆದರೆ ಅದನ್ನು ಮೋಹಗೊಳಿಸ್ಲಿಕ್ಕೋಸ್ಕರ ಆ ಶಬ್ದವನ್ನೇ ಪ್ರಯೋಗ ಮಾಡ್ತಾನೆ ಜನರನ್ನು. ನನಗೆ ನಿನ್ನ ಮೇಲಿರುವಷ್ಟು ಪ್ರೀತಿ ಇನ್ಯಾರಲ್ಲಿ ಇಲ್ಲ.
ಶಿವ ಹೇಳು ಕೃಷ್ಣನಲ್ಲಿ ನೀನು ನನಗೆ ಅತ್ಯಂತ ಪ್ರಿಯನು. ತ್ವತ್ಸಮೋ ನಾಸ್ತಿ ಮೇ ಕಶ್ಚಿತ್ ತ್ರಿಷು ಲೋಕೇಶು ವೈ ಪ್ರಿಯ. ಯಾವ ವ್ಯಕ್ತಿಯೂ ನನಗಿಲ್ಲ ನಿನ್ನಂತಹ ಪ್ರಿಯರಾದವರು ಯಾವ ಲೋಕದಲ್ಲಿಯೂ ಇಲ್ಲ. ಮೇಲಿನ ಲೋಕದಲ್ಲಿಯೂ ಬೇರೆ ಯಾರಿಲ್ಲ, ಕೆಳಲೋಕದಲ್ಲಿ ಇಲ್ಲ, ಇಲ್ಲಿಯೂ ಇಲ್ಲ. ನನಗೆ ನೀನು ತುಂಬ ಪ್ರಿಯನಾಗಿದ್ದಿ ಅಂತ ಶಿವ ಹೇಳಿದ. ನಾನು ಅವನನ್ನು ಸ್ತೋತ್ರ ಮಾಡಲು ಉಪಕ್ರಮಿಸಿದೆ. ನಮೋಸ್ತುತೆ, ನಿನಗೆ ನಮಸ್ಕಾರ ಅಂತ ಹೇಳಿ ಅವನ ಬಣ್ಣನೆಯನ್ನು ಮಾಡಿದ್ದೇನೆ. ಶಾಶ್ವತ ಸರ್ವಯೋನೇ ಬ್ರಹ್ಮಾಧಿಪಂ ತ್ವಾಂ ಋಷಯೋ ವದಂತಿ. ನಿನ್ನನ್ನು ಅತ್ಯಂತ ಎತ್ತರದ ವ್ಯಕ್ತಿಯನ್ನಾಗಿ ವೇದಕ್ಕೆ ಗುರುವನ್ನಾಗಿ, ಅಂದರೆ ಮನಸ್ಸು ಇಲ್ಲದಿದ್ದರೆ ವೇದ ಅಧ್ಯಯನ ಆಗ್ತಾ ಇಲ್ಲಲ್ಲ. ಹಾಗಾಗಿ ಅಷ್ಟೇ ಅಲ್ಲದೆ ಬ್ರಹ್ಮ ಅಂದರೆ ಗುರು ಹೌದು. ಬೃಹಸ್ಪತಿ ಆಚಾರ್ಯರು, ಅವರಿಗೆ ಕೋಟಿ ಶಿಷ್ಯರಿದ್ದಾರೆ. ಅವರಿಗಿಂತಲೂ ಮಿಗಿಲಾದವನಿನ್ನು ಅವರಿಗೆ ಜ್ಞಾನೋಪದೇಶ ಮಾಡಿದವ ಎನ್ನುವ ಅರ್ಥದಲ್ಲಿ ಅದು ಒಂದು ಅರ್ಥ. ಬ್ರಹ್ಮ ವೇದಾಂತ ಅರ್ಥ ಮಾಡಿದ ಹಾಗೆ ವೇದಾಚಾರ್ಯನನ್ನು ಅರ್ಥ ಮಾಡಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲದೆ ವೇದಸ್ರಷ್ಟನಾದ ಚತುರ್ಮುಖನನ್ನು ಅರ್ಥ ಮಾಡಲಿಕ್ಕಾಗ್ತದೆ. ಅವನು ನಿನಗೆ ಅಧಿಪನಾಗಿದ್ದಾನೆ. ಬ್ರಹ್ಮ ಅಧಿಪಃ ಯಸ್ಯ. ಬ್ರಹ್ಮದೇವರ ಶಿಷ್ಯನಾಗಿ ನಿಂತವ, ಬ್ರಹ್ಮದೇವರ ಅಧಿಪತಿಯಾಗಿದ್ದಾನೆ ನಿನಗೆ. ಅಂತ ಬ್ರಹ್ಮಾಧಿಪತಿಯಾದ ನಿನ್ನನ್ನು ನಾನು ಸ್ತುತಿಸುತ್ತೇನೆ, ನಮಿಸುತ್ತೇನೆ. ನೀನೆಲ್ಲಕ್ಕೂ ಕಾರಣ ಇತ್ತು ಅನ್ನುವುದಾಗಿ ನಿನ್ನನ್ನು ಋಷಿಗಳು ಹೇಳುತ್ತಾರೆ. ಇಲ್ಲಿಯೂ ಹಾಗೆ ಮತ್ತೆ ಹೇಳುವಾಗ ಬ್ರಹ್ಮಾಧಿಪಂ ತ್ವಾಂ ಋಷಯೋ ವದಂತಿ ಅಂತೇಳಿ ಋಷಿಗಳು ಹಾಗೆ ಹೇಳುತ್ತಾರೆ. ಅದರಿಂದ ಅದನ್ನು ಷಷ್ಠಿ ತತ್ಪುರುಷಕ್ಕೆ ಮಾಡಿ ಬ್ರಹ್ಮಣಃ ಅಧಿಪತಿ ಅಂತ ಮಾಡಿದರೆ ಅಂತಹ ಋಷಿಗಳು ಹೇಳಿದ್ರು ಅಂತ ಅರ್ಥ. ಪ್ರತಾರಕವೂ ಆಗ್ತದೆ, ಪ್ರಧಾನರು ಆಗಬೇಕಾಗಿಲ್ಲ. ಹೀಗಾಗಿ ಕೃಷ್ಣನು ಅದೇ ರೀತಿಯಾಗಿ ಹೇಳಿದ. ಅವರು ಹೇಳುತ್ತಾರೆ, ಇವರು ಹೇಳುತ್ತಾರೆ ಅಂತೇಳಿ ಶಾಸ್ತ್ರಕಾರರನ್ನೇ ಗಮನಿಸಿದ, ಗುರುತಿಸಿದ, ತನ್ನ ಅಭಿಪ್ರಾಯ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಈ ರೀತಿಯಾಗಿ ಶಿವನು ತಪಶ್ಚ ಸತ್ವಂಚ ರಜಸ್ತಮಶ್ಚ ತ್ವಮೇವ ಸತ್ಯಂಚ ವದಂತಿ ಸಂತಃ. ತ್ರಿಗುಣಗಳು, ಅದಕ್ಕೆ ಕಾರಣನಾಗಿ ನಿನ್ನನ್ನು ಜನರು ಹೇಳುತ್ತಾರೆ. ಇಲ್ಲಿಯೂ ವದಂತಿ ಅಂತ ಸಂತಹ ಅಂತ ಹೇಳುವ ಮೂಲಕ ಹೇಳುಗರ ಮೇಲಿನ ವಿಶ್ವಾಸ, ಭರವಸೆಯನ್ನು ತೋರಿಸ್ತಾನೆ. ಮತ್ತೆ ಅವನು ಗುಣತ್ರಯಕ್ಕೆ ಕಾರಣನೂ ಅಲ್ಲವನು, ಉಪಯೋಗಿಸಿಕೊಂಡವನೌದು. ಅಭಿಮಾನಿಸಿ ಸತ್ವಕ್ಕೆ, ರಜಸ್ಸಿಗೆ, ತಮಸ್ಸಿಗೆ, ಅಹಂಕಾರ ತ್ರಯಕ್ಕೆ ಇಟ್ಟುಕೊಂಡವ ಮುಂದೆ ಎಲ್ಲ ಸೃಷ್ಟಿ ಮಾಡುವುದರಿಂದ ಪ್ರಧಾನವಾಗಿ ಅಭಿಮಾನಿಯಾಗಿ ನಿಂತವಳು ಲಕ್ಷ್ಮಿ ಇದ್ದಾಳೆ. ಹಾಗಾಗಿ ಇಲ್ಲಿ ಹೇಳುವಾಗ ಹಾಗೆ ಹೇಳ್ತಾರೆ ಸಂತರು ಅಂತಲೇ ಕೃಷ್ಣ ಹೇಳ್ತಾನೆ. ನೀನು ತಪಸ್ಸು ಅಂದರೆ ತಪಸ್ಸಿಗೆ ಮೂಲನಿದ್ದಿ ಅಂತ, ಹಾಗೆ ತಪಸ್ಸು ಮಾಡುತ್ತಿರುವವನಿದ್ದಿ ಅಂತ, ಒಳ್ಳೆ ರೀತಿಯಾದಂತಹ ಕಾಯಿಕವಾಗಿಯೂ ಮತ್ತೆ ಮಾನಸಿಕವಾಗಿಯೂ ತಪಸ್ಸು ಮಾಡುವವನು, ಎಲ್ಲರಿಂದಲೂ ಮಾಡಿಸುವವನು, ಒಳ್ಳೆಯವರಿಗೆ ಮಾಡಲು ಅನುಕೂಲ ಮಾಡಿಕೊಡುವವನು ನೀನು. ಅದಕ್ಕೆ ಬೇಕಾಗಿರತಕ್ಕಂಥ ಸತ್ವ ಪ್ರಾಚುರ್ಯವನ್ನು ಕೊಡ್ತಿ.
ರಜಸ್ಸನ್ನು ತೆಗಿತಿ, ತಮಸ್ಸನ್ನು ದೂಡ್ತಿ. ಬೇಡದಿದ್ದವರಿಗೆ ರಜಸ್ಸನ್ನು ಕೊಡುವವನು, ತಮಸ್ಸನ್ನು ಕರುಣಿಸುವವನು. ಹೀಗೆ ನಿನ್ನನ್ನು ಜನರು ಗುರುತಿಸುತ್ತಾರೆ. ತಪಶ್ಚ ಸತ್ಯಂಚ ರಜಃ ತಮಶ್ಚ ತ್ವಮೇವ ಸತ್ಯಂ. ಮತ್ತು ನಿಷ್ಠುರವಾದ ಧರ್ಮವಾಗಿ ಸತ್ಯವು ನಿನ್ನನ್ನು ಅಂತಾರೆ. ನಿನ್ನ ನೆಲೆಯಲ್ಲಿ ಸತ್ಯ ನಿಂತಿದೆ ಅಂತ ಹೇಳ್ತಾರೆ. ಹಾಗೆ ನೀನು ಇಡೀ ಜಗತ್ತನ್ನು ಹೊತ್ತುಕೊಂಡಿರತಕ್ಕಂಥ ದೇವತಾ ಶಕ್ತಿಗಳಿಗೆಲ್ಲ ಮೂಲ ಕಾರಣ. ಆ ದೇವತಾ ಶಕ್ತಿಗಳು ಒಂದೊಂದು ಪ್ರಕಾರದಲ್ಲಿ ಒಂದೊಂದು ಸೇವೆಯಲ್ಲಿ ನಿಂತಿದ್ದಾರೆ. ಆ ಎಲ್ಲ ಸೇವೆಗಳನ್ನು ನೀನು ಮಾಡುವ ಮೂಲಕ ನೀನು ಮಾಡ್ತೀಯ. ಆದ್ದರಿಂದ ಅವರೊಳಗೆ ನಿಂತು ನಿನ್ನ ಕೆಲಸ ನಡೆಯುವುದರಿಂದ ನೀನು ಅದು ಅಂತ ಹೇಳಲ್ಪಡ್ತಿ. ಹಾಗಾಗಿ ನಿನ್ನನ್ನು ತೊಂಬೈ ಬ್ರಹ್ಮ ಚ ರುದ್ರಶ್ಚ ವರುಣೋಗ್ನೈರ್ಮನೋರ್ಭವ, ನಿನ್ನನ್ನು ರುದ್ರ ಅಂತೇವೆ ನೋಡು, ಅವನೇ ರುದ್ರ. 90 ರುದ್ರ ಏನು ಹೇಳುದು ಅಂದರೆ ಹೇಳುವಾಗ ಆದ್ದರಿಂದ ಅವನ ಆ ಹೆಸರಿನಲ್ಲಿ ತರಲಿಕ್ಕೋಸ್ಕರ ಮಾತ್ರ ರೋದಯತಿ ಅಂತ. ಅದರಂತೆ ಪೂರ್ಣನು ನೀನು, ವೇದ ಪುರುಷನು ನೀನು, ಭಗವಂತನನ್ನು ಪಡೆಯುವವನು, ಪಡೆದವನು ನೀನು. ಮತ್ತು ಚತುರ್ಮುಖ್ಯನು ನೀನೇ. ಬ್ರಹ್ಮ ಅಂದರೆ ಹಾಗೆ ಸೃಷ್ಟಿಗೆ ಅರ್ಥ. ಆ ಅರ್ಥದಲ್ಲಿ ಹೇಳಿಕೊಂಡಾಗ ಅಂದರೆ ಏನರ್ಥ ಆಯಿತು? ಅವನ ಅಧೀನನಾಗಿ ನೀನು ಅವನ ಕೆಲಸವನ್ನು ನಡೆಸಿಕೊಡ್ತೆ ಅಂತ. ಅವನೇ ಬ್ರಹ್ಮನಾಗುತ್ತದೆ. ಮತ್ತೆ ರುದ್ರ ಯಾರು? ಮತ್ತೆ ಉಳಿದವರ ಹೆಸರುಗಳು ಹೇಳುವುದು ಹೇಗೆ? ಪಶ್ಚಿಮದೊಡೆಯನಾಗಿ ವರುಣನನ್ನು, ಆಗ್ನೇಯದ ಅರಸನಾದ ಅಗ್ನಿಯನ್ನು ಎಲ್ಲ ಇಟ್ಟುಕೊಂಡು ಇಲ್ಲಿ 90 ಬ್ರಹ್ಮಾಚ ರುದ್ರಶ್ಚ, ಮತ್ತು ವರುಣ ಅಗ್ನಿ, ಮನು ಭವ, ಮತ್ತು ಸ್ವಯಂಭವ, ನೀನಾಗಿ ಹುಟ್ಟಿ ಬಂದವನು, ಬರುವವನು, ಚಕ್ರವರ್ತಿಗಳಾಗಿರುವವನು, ಮತ್ತು ಧಾತ ತ್ವಷ್ಟ ವಿಧಾತಾಚ, ಅದು ಅದಿತಿಯ ಮಕ್ಕಳು ಒಬ್ಬರು ಹುಟ್ಟಿ ಬಂದವರು. ಆದಿತ್ಯರು ಮಾತ್ರ ಅಲ್ಲದೆ ತ್ವಂ ಪ್ರಭು ಸರ್ವತೋಮುನಿ, ನೀನು ಸಮರ್ಥನಾದಂಥ ವ್ಯಕ್ತಿ. ಇತರ ಋಷಿಗಳಲ್ಲಿ ಮುನಿಗಳಲ್ಲಿಯೂ ನೀನು ನೆಲೆಗೊಂಡಿದ್ದೀಯ. ಅವರ ಸಾಧನೆಗಳನ್ನು ಮಾಡಿಸುವವನು ನೀನೇ ಇದ್ದಿ. ಹಾಗಾಗಿ ನೀನು ಸಹ ಅಂಥ ತಪಸ್ವಿಗಳಂತೆ ಆಯಾ ಪದಗಳಿಂದ ವಾಚ್ಯನಾಗಿ ಬರ್ತೀಯ. ತತ್ವೋ ಜಾತಾನಿ ಭೂತಾನಿ, ನೋಡಿ ಸೃಷ್ಟಿಯನ್ನು ಹೇಳುವಾಗ ನಿನ್ನಿಂದಾಗಿ ಇಡೀ ಚರಾಚರ ಪ್ರಪಂಚದ ಸೃಷ್ಟಿ ಇದೆ, ನೆಲೆಗೊಂಡಿದೆ ಅಂತ. ದೇಹದಲ್ಲಿ ಇರತಕ್ಕಂಥ ಇಂದ್ರಿಯಗಳ ಬಗ್ಗೆ ಹೇಳುವಾಗಲೂ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ನಿನ್ನ ಅಂಕೆಗೆ ಒಳಪಟ್ಟಿವೆ. ಮುಖ್ಯವಾಗಿ ಯಾನಿ ಇಂದ್ರಿಯಾಣೀಹ ಮನಶ್ಚ ಕೃಷ್ಣಂ ಈ ವಾಯವಃ ಸಪ್ತ ಚ ಅಗ್ನಯಃ ಸರ್ವೇ. ದೇಹದಲ್ಲಿರತಕ್ಕ ಇಂದ್ರಿಯಗಳು ಮತ್ತು ಮನಸ್ಸು, ಮುಖ್ಯವಾಗಿ ಇಂದ್ರಿಯಗಳಲ್ಲಿ ಮನಸ್ಸು ಪ್ರಧಾನ ಅಂತರಿಂದ್ರಿಯ, ಅದಕ್ಕೆ ರುದ್ರನೇ ಅಧಿಪತಿಯಾಗಿದ್ದಾನೆ. ಹೃದಯೇಂದ್ರಿಯಾಣಿ ಹಸಿರು ವ್ಯೋಮ ವಾಯುರಗ್ನಿರ್ ಜಲಮಹಿ ಅಂತ ಹೇಳಿಕೊಂಡು ಅವಾಂತರ ರುದ್ರರೊಡನೆ ತನ್ನ ಸ್ಥಾನಮಾನವನ್ನು ಹೇಳುವಾಗ ಪ್ರಧಾನನು ಚಿಂತನೆಗೆ ಬರ್ತಾನೆ. ಅವನಿಗೆ 10-11 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಹೃದಯ ಇಂದ್ರಿಯಾಣಿ ವ್ಯೋಮ ವಾಯುರಗ್ನಿ ಜಲಮಹಿ ಅಂತ ಹೇಳಿಕೊಂಡು ಪಂಚಭೂತಗಳಷ್ಟೇ ಅಲ್ಲದೆ ಇಂದ್ರಿಯಗಳನ್ನು, ಮನಸ್ಸನ್ನು ಅವನಿರುವ ತಾಣವನ್ನಾಗಿ
ಗುರುತಿಸಿದ್ದಾರೆ. ಇಲ್ಲಿ ಅದನ್ನೇ ಮಾತನ್ನು ಮತ್ತೆ ಇದರಿಂದ ಯಾಣಿ ಹೃದಯದಲ್ಲಿ, ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಎಲ್ಲದರಲ್ಲಿಯೂ ನೀನು ನೆಲೆಗೊಂಡವ. ಇತ್ತ ನೋಡ್ಲಿಕ್ಕೆ ಹೋದರೆ 7 ವಾಯುಗಳ ಲೋಕಗಳು, 7 ಮೂಟೆ, 49 ಮರುತ್ತುಗಳು, ಅಗ್ನಿಗಳು, ದಕ್ಷಿಣಾಗ್ನಿ, ಆಹ್ವನೀಯ ಅಗ್ನಿ, ಗಾರಭತ್ಯಾಗ್ನಿ, ಸಭ್ಯಾಗ್ನಿ, ಆವಸತ್ಯ, ಇವೆಲ್ಲ ಅಗ್ನಿಗಳೊಟ್ಟಿಗೆ ಎಲ್ಲೆಡೆಯೂ ತುಂಬಿದವನು ನೀನಿದ್ದಿ ಅಂತ ಹೇಳಿಕೊಂಡು ವಿಶ್ವಸಿತ ಅಧೀನತ್ವ ಅದ್ವಿಶ್ವಂ ಹೇಳಿದ ಹಾಗೆ ಎಲ್ಲರೂ ಇವನ ಅಧೀನದಲ್ಲಿರುವುದರಿಂದ ಅವರೆಲ್ಲರನ್ನು ಸಹ ಹೆಸರಲ್ಲಿ ಕೃಷ್ಣನೇ ತಿಳಿಸುತ್ತಾ ಬಂದಿದ್ದಾನೆ. ಹಾಗೆಯೇ ದೇವಸಂಸ್ಥಾಹ ತವ ದೇವತಾಶ್ಚ ತಸ್ಮಾತ್ ಪರಂತ್ವಾಂ ಋಷಯೋ ವದಂತಿ. ಋಷಿಗಳು ನಿನ್ನನ್ನು ದೊಡ್ಡದು ಹೇಳ್ತಾರೆ, ಯಾಕೆಂದರೆ ಎಲ್ಲ ದೇವತೆಗಳು ನಿನ್ನನ್ನು ಆಸರೆಯನ್ನು ಪಡೆದಿದ್ದಾರೆ ಅಂತ. ರುದ್ರಂ ಶಮಾಶ್ರಿತ ದೇವಾಹ ಅಂತ ಹಿಂದೆ ಬಂದ ಹಾಗೆ ಎಲ್ಲ ದೇವತೆಗಳು ಶಿವನನ್ನು ಆಧರಿಸಿರುವುದರಿಂದ, ಆಸರೆ ಇರುವುದರಿಂದ ಎಲ್ಲ ದೇವತಾ ನಾಮಗಳಲ್ಲಿ ಶಿವನನ್ನು ಹೇಳಲಿಕ್ಕೆ ಬರ್ತದೆ ಅಂತ ಇವರು ಹೇಳಿಕೊಂಡು ಹಿಂದೆ ಬಂದಿರುವ ಸಂಗತಿಯನ್ನು ನೆನಪಿಸಿಕೊಳ್ಳುವಂತೆ ಇಲ್ಲಿ ಹೇಳುವಾಗ ಋಷಿಗಳು ಬಹಳ ಸ್ಪಷ್ಟವಾಗಿ ಮನಸ್ಸನ್ನು ಕೊಡುವ ಮೂಲಕ ಎಲ್ಲ ದೇವತೆಗಳ ಶಕ್ತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಎಲ್ಲ ದೇವತೆಗಳ ಕೆಲಸವನ್ನು ನೀನೇ ಮಾಡ್ತೀಯ ಅನ್ನೋ ನೆಲೆಯಲ್ಲಿ ಇತ್ತ ಈ ಐಕ್ಯದ ಉಪಾಸನೆ ಮುಖಗಳನ್ನು ಹೇಳುವಾಗ ಎಲ್ಲ ವಿಷಯಗಳಲ್ಲಿಯೂ ನೀನು ವ್ಯಾಪ್ತನಾಗಿರುವ ಚಿಂತನೆಗಳನ್ನು ಮತ್ತೆ ಕೃಷ್ಣ ಉಲ್ಲೇಖ ಮಾಡ್ತಾನೆ. ವೇದಾಶ್ಚ ಯಜ್ಞಾ ಹೋಮಶ್ಚ ದಕ್ಷಿಣ ಪಾವಕ ಹವಿಹಿ ಯಜ್ಞೋಪಗಂಚ ಯತ್ ಕಿಂಚಿತ್ ಭಗವನ್ ತದ್ ಸಂಶಯಂ. ನಿಶ್ಚಯವಾಗಿಯೂ ನಿನ್ನಿಂದಲೇ ಎಲ್ಲವೂ ನಡೆಯುವುದರಿಂದ ಎಲ್ಲವೂ ನೀನೇ ಅಂತ ಹೇಳಲಿಕ್ಕೆ ಬರ್ತದೆ. ಯಜ್ಞಕ್ಕೆ ಸಂಬಂಧಿಸಿದಂತೆಯೇ ಕರ್ಮ ನಡಿಬೇಕಾದಕ್ಕೆ ಸಂಬಂಧಪಟ್ಟಂತಹ ವೇದಗಳು, ಬ್ರಹ್ಮನ ನಂತರದಲ್ಲಿ ವೇದಗಳನ್ನು ಕಂಡವರಲ್ಲಿ ಹೆಚ್ಚಿನವನು ಶಿವನೇ. ಮುಖ್ಯವಾಗಿ ವೇದಗಳಂತೆ ಆ ವೇದಗಳಿಂದ ನಡೆಯತಕ್ಕಂಥ ಯಜ್ಞಗಳು, ಬಹುಪ್ರಕಾರದ ಯಜ್ಞಗಳು, ಅದು ನಡೆಸಲು ಬೇಕಾಗಿರತಕ್ಕಂಥ ಸಾಮರ್ಥ್ಯ, ಮನಸ್ಸು ಎಲ್ಲ ಶಿವನಿಂದ. ಯಜ್ಞಗಳಿಂದ ನಡೆಯುವಂತಹದ್ದು ಆಹುತಿ ಸಂಬಂಧಪಟ್ಟಂತೆ ಹೋಮಗಳು, ಆಚೀಚೆ ದೀರ್ಘಕಾಲದ ಸಂಕಲ್ಪಗಳು, ದೇವರ ಪೂಜೆ ಪುನಸ್ಕಾರಗಳು, ಅಲ್ಲದೆ ಅಗ್ನಿಯಲ್ಲಿ ಆಹುತಿಗಳ ಪ್ರಕ್ಷೇಪಗಳು, ಅದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣೆಗಳು, ಅದರ ಅಭಿಮಾನಿ ದೇವತೆಗಳು, ಅದರ ವಿಷಯಗಳು, ಅದರ ಚಿಂತನೆಗಳು, ಎಲ್ಲವೂ ನಿನ್ನ ಅಧೀನದಲ್ಲಿ ನಡೆಯುವುದು. ಅದನ್ನು ಯಜ್ಞೋಪಗಂಚ ಯತ್ ಕಿಂಚಿತ್ ಭಗವಂತದ ಸಂಶಯ. ಎಂಥ ಸಣ್ಣ ವಿಷಯವೂ ನಿನ್ನನ್ನಲ್ಲದೆ ಕೆಲಸ ಆಗುವುದಿಲ್ಲ. ಇಷ್ಟಂ ದತ್ತಂ ಅಧೀತಂಚ ವ್ರತಾನಿ ನಿಯಮಾಶ್ರಯೇ. ಇಷ್ಟ ದತ್ತ ಇನ್ನೊಬ್ಬರ ಬಯಕೆಗಳನ್ನು, ಇಷ್ಟಗಳನ್ನೆಲ್ಲ ಪೂರ್ತಿಗೊಳಿಸುವಂಥದ್ದು.
ಅದರಿಂದ ಬಂದಿರತಕ್ಕಂಥ ಪುಣ್ಯಕರ್ಮಗಳು, ಲಾಭಗಳು, ದತ್ತಂ ದಾನ ಮಾಡಿದ್ದು, ಯಜ್ಞದ ಬಗ್ಗೆ ಹೇಳಿ ಆಯಿತು. ಅಧೀತಂ ಅಧ್ಯಯನ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ವ್ರತಗಳು, ನಿಯಮಗಳು, ಇವೆಲ್ಲದ ಕೇಂದ್ರನಾಗಿ ಶಿವನೇ ಇದ್ದಾನೆ. ಹೇಗೆ ವಿಧಿ ನಿಷೇಧಗಳ ಬಗ್ಗೆಗೆ ಸ್ಮರ್ತವ್ಯ ಅನ್ನತಕ್ಕ ನೆಲೆಯಲ್ಲಿ ವಿಷ್ಣುವಿನ ಸ್ಮರಣೆ ಅತ್ಯಗತ್ಯವಾಗಿ ಕೆಲಸಗಳು ಮುಂದುವರಿಯುತ್ತವೆ. ಹಾಗೆ ಅದರಂತೆ ಪ್ರತ್ಯೇಕವಾಗಿ ಇನ್ನೊಬ್ಬರಿಗೋಸ್ಕರ ಕೊಟ್ಟಿರತಕ್ಕಂಥ ಸಂಗತಿಗಳು, ದಾನದಲ್ಲಿ ವಿದ್ಯಾದಾನವು ಸೇರಿಕೊಳ್ತದೆ. ಈ ಅಧೀತ್ಯಾದಿಗಳಿಗೆ ಸಂಬಂಧಪಟ್ಟಂಥ ವ್ರತಗಳು, ನಿಯಮಗಳು, ದೀಕ್ಷೆಗಳು, ವಿಧಾನಗಳು, ಬದುಕಿನುದ್ದಕ್ಕೆ ನಡೆಸತಕ್ಕಂಥ ಇನ್ನಿತರ ಸಾಮಾನ್ಯವಾದಂಥ ನಿಯಮಗಳು, ಬ್ರಹ್ಮಚರ್ಯಾದಿಗಳು, ಶೌಚಾದಿಗಳು, ದೇವರ ಪೂಜೆ ಮುಂತಾದವುಗಳು, ಇವೆಲ್ಲ ಸಾರ್ವತ್ರಿಕವಾದಂಥ ನಿಯಮಗಳು. ಎಲ್ಲದರಲ್ಲಿಯೂ ನಿನ್ನದೇ ವಿಶೇಷವಾದಂಥ ಪ್ರಾಧಿಕಾರ. ನೀನು ಮನಸ್ಸು ಮಾಡಿದರೆ ಉಂಟು, ಮನಸ್ಸು ಕೊಟ್ಟರೆ ಉಂಟು, ಇದನ್ನು ನಡೆಸುವಂಥದ್ದು. ಹೀಗೆ ಇನ್ನು ಮೌಲ್ಯಗಳು ಅತ್ಯಂತ ಅಧಿಕವಾದದ್ದು ಸ್ತ್ರೀಯರಲ್ಲಿ ಇರುವಂತೆ ಮನುಷ್ಯರಲ್ಲಿ ಇರಬೇಕದು. ಅತ್ಯಂತ ದೊಡ್ಡ ಮಟ್ಟಿನ ಗುಣಲಕ್ಷಣಗಳು ಇದೆಲ್ಲ ನಿನ್ನ ಅಂಕೆಯಲ್ಲಿ ಬರುವವುಗಳು. ಹ್ರೀಹಿ ಕೀರ್ತಿ, ಶ್ರೀಹಿ, ದ್ಯುತಿ, ತುಷ್ಟಿ, ಸಿದ್ಧಿಶ್ಚೈವ ತದರ್ಪಣಿ. ಹಿ ಎಂದರೆ ನಾಚಿಕೆ ಅಂತ ಅರ್ಥ. ತಪ್ಪು ಮಾಡಲು ಹಿಂಜರಿಯುವುದು, ಅದು ಮನಸ್ಸಿನಲ್ಲಿ ಬರತಕ್ಕಂಥ, ಇದು ಸೈಕಾಲಜಿ, ಮಾನಸಿಕವಾದಂಥ ಒಂದು ಎಚ್ಚರ. ಮನೋಭಿಮಾನಿಯಾದ ರುದ್ರ ಕೊಡದೆ ಇನ್ಯಾರು ಕೊಡ್ಲಿಕ್ಕಾಗ್ತದನ್ನು? ಆದರೆ ನಿನ್ನಿಂದಲಾಗಿ ಲೋಕದಲ್ಲಿ ಅಧರ್ಮ ಪ್ರವೃತ್ತಿಯಲ್ಲಿ ಜನ ಹಿಂಜರಿಯುತ್ತಾರೆ. ಹಿಂಜರಿಯುವಂತಹ ಅವರಲ್ಲಿ ಒಂದು ಅಧಿಕೃತವಾದ ಇಚ್ಛೆ, ವಾಂಛೆ ಉಂಟಾಗ್ತದೆ. ಹಾಗೆ ಒಳ್ಳೆಯದು ಮಾಡಿದ್ದರಿಂದ ಒಳ್ಳೆಯ ಕೀರ್ತಿ ಸಂಪಾದನೆ ಮಾಡ್ತಾರೆ, ಹೆಸರುವಾಸಿ ಆಗ್ತಾರೆ. ಅಂತಹ ಒಳ್ಳೆಯದನ್ನು ಒಳ್ಳೆಯ ರೀತಿಯಿಂದ ಮಾಡಬೇಕೆನ್ನತಕ್ಕಂಥ ಹಂಬಲವು ಮನಸ್ಸು. ಅದು ಅದು ಪ್ರಧಾನವಾಗ್ತದೆ ಆ ಲೆಕ್ಕದಲ್ಲಿ. ಅದರಂತೆ ಶ್ರೀ ಸಂಪತ್ತು, ಅನೇಕ ಪ್ರಕಾರದ ಸಂಪತ್ತುಗಳು, ಶ್ರೀಮಂತಿಕೆ ಅಂತ ಹೇಳುವ ಹಾಗೆ ಜ್ಞಾನೇಂದ್ರಿಯಗಳಲ್ಲಿ ಸಂಪಾದನೆ ಮಾಡುವಂಥದ್ದನ್ನು ಸೇರಿಸಿಕೊಂಡೆ. ಅದು ಮನಸ್ಸಿಲ್ಲದಿದ್ದರೆ ಆಗುವುದಿಲ್ಲ. ಮತ್ತೆ ಹಾಗೆ ದ್ಯುತಿ, ಜ್ಞಾನದ ಬೆಳಕು, ತುಷ್ಟಿ, ಇಲ್ಲದಿದ್ದಾಗ ಮತ್ತೆ ಬೇಕು ಅಂತ, ಇದ್ದಾಗ ಸಾಕು ಇರ್ತದೆ. ಸಹಜವಾಗಿ ವಸ್ತುವಿನ ಮೇಲೆ ತುಷ್ಟಿ, ಸಂತೋಷ, ಅಲಂಬುತ್, ಸಾಗೇನಂತಕ್ಕೆ ಎಚ್ಚರ, ಇದೆಲ್ಲ ಹೇಳಿದಲ್ಲ ಮನಸ್ಸಿನ ಮುಖಗಳು. ಅದರಿಂದ ಮನಸ್ಸಿಗೆ ಸಂಬಂಧಪಟ್ಟಂತೆ ಹೇಳತಕ್ಕಂಥ ಗುಣಲಕ್ಷಣಗಳಿಗೆ ಶಿವನೇ ಕಾರಣನನ್ನಾಗಿ ಕೃಷ್ಣ ತೋರಿಸಿಕೊಡ್ತಾನೆ. ಹಾಗೆ ಸಿದ್ಧಿ, ಕಾರ್ಯದ ಸಿದ್ಧಿ, ಉಳಿದವರಿಗೆ ಹಾಳಾದ ತಪ್ಪಾದಂತಹ ಸಿದ್ಧಿಗಳನ್ನೆಲ್ಲ ಹೇಳಬೇಕಾಗತ್ತೆ, ಮನಸ್ಸಿಲ್ಲದೆ ಆಗಿಕೊಳ್ಳಾಗ. ಅದರಿಂದ ಕ್ರಮಬದ್ಧವಾಗಿ ಮನಸ್ಸಿನಿಂದ ನಡೆಸಿಕೊಟ್ಟಾಗತಕ್ಕಂಥ ಕಾರ್ಯಸಿದ್ಧಿಯು ನಿನ್ನಿಂದ ನಡೆಯುವಂಥದ್ದು. ಇನ್ನು ದುರ್ಗುಣಗಳಾಗಿ, ಅವಲಕ್ಷಣಗಳಾಗಿ ಅವೆಲ್ಲವೂ ನಿನ್ನಿಂದ ಪ್ರಾಡಕ್ಟ್ಗಳೇ ಅಂತಾರೆ. ಅವರಲ್ಲಿ ಇರತಕ್ಕಂಥ ಕೆಟ್ಟತನಗಳು,
ಕಾಮಃ, ಕ್ರೋಧಃ, ಲೋಭ, ಭಯ, ಮದಃ ಎಲ್ಲ ಹೇಳ್ತಾರೆ. ಕಾಮಃ, ಕ್ರೋಧಃ, ಭಯಂ, ಮೋಹ. ಮನಸ್ಸಿನಲ್ಲಿ ಬರುವಂಥದ್ದು ಇಚ್ಛೆ. ಹಾಗಾಗಿ ಶಿವನ ಒಂದು ಪಾರ್ವತಿಯಲ್ಲಿ ಅದು ಆಗುವಂಥದ್ದು. ಇಚ್ಛೆಗಳು ಈಡೇರದಿದ್ದಾಗ ಕೋಪ, ಆ ಕೆಟ್ಟ ಕೆಲಸವನ್ನು ನಡೆಸುವಲ್ಲಿನ ಭಯ, ಅದರಂತೆ ದಿಡ್ಡಿನ ಬಯಕೆಯಿಂದ ಆಗಿರತಕ್ಕಂಥ ಲೋಭಗಳು, ಒಟ್ಟು ಮಾಡುವ ಬಗೆಗಳು, ಇದು ಒಂದು ಮನಸ್ಸಿನ ನೀಚ ಪ್ರವೃತ್ತಿ. ಅದರೊಟ್ಟಿಗೆ ಮದ, ಸೊಕ್ಕು, ಹಾಗೆಯೇ ಮತ್ಸರ, ಮದ ಸ್ತಂಭೋತ ಮತ್ಸರ, ಸ್ತಂಭ, ಸೆಟೆದು ನಿಲ್ಲುವುದು, ಬಗ್ಗದಿರುವುದು, ಕಂಬದ ಹಾಗೆ. ದುರಭಿಮಾನದ, ದುರಹಂಕಾರದ ಕ್ರಮ. ಮತ್ತೆ ಹೇಳುವುದಾದ್ರೆ ಆದಯೋ ವ್ಯಾದಯಶ್ಚೈವ. ಕೃಷ್ಣ ಹೇಳುತ್ತಾನೆ, ಇವೆಲ್ಲ ಭಗವಂತನವಸ್ತವ ಅಂತ. ತನಯಾಸ್ತ ನಿನ್ನದಿ ಮೂರ್ತಿಗಳಿವು ಅಂತ ಹೇಳುವ ಮೂಲಕ ನೀನು ಅವುಗಳ ನಿಯಂತ್ರಕ ಎನ್ನುವ ನೆಲೆಯಲ್ಲಿ ರೋಗಗಳು, ದೇಹಕ್ಕಿಂತಲೂ ಹೆಚ್ಚು ಮನಸ್ಸಿನ ಕಾಯಿಲೆಗಳು, ಅದನ್ನು ನೆನಪಿಸಿಕೊಂಡು ಕೃಷ್ಣ ಚಿಂತನೆ ಮಾಡುತ್ತಾನೆ. ಮನಸ್ಸಿನ ಅಭಿಮಾನಿಯಾದ ಶಿವ ಮಾನಸಿಕವಾದ ಕಾಯಿಲೆಗಳಿಗೆ ಕಾರಣನಾಗ್ತಾನೆ. ಇದು ನಿನ್ನದೇ, ಅವರೆಲ್ಲ ನಿನ್ನ ಭೃತ್ಯರು, ನೀನೇ ಅವರನ್ನು ನಿಲ್ಲಿಸಿ ನೆಲೆಗೊಳಿಸ್ತೀಯ ಅಂತ, ಮಾಡಿಸ್ತೀಯ ಅಂತ. ಅದರಂತೆ ಕೃತಿ ವಿಕಾರ, ಪ್ರಣಯ ಪ್ರಧಾನಂ, ಬೀಜಮವಯಂ ಮನಸಃ ಪರಮಾಯೋನಿ, ಪ್ರಭಾವಶ್ಚಾಪಿ ಶಾಶ್ವತ. ಮನಸ್ಸಿನ ಅತಿ ದೊಡ್ಡದಾದ, ಅತಿ ಮೂಲವಾದ, ಅತ್ಯಂತವಾದ, ಪ್ರಶಸ್ತವಾದಂತಹ ಕಾರಣನು ನೀನಾಗಿದ್ದಿ. ಅದರಿಂದಾಗಿ ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವಂತೆ, ನಿನ್ನಲ್ಲಿ ಪ್ರಭಾವ ಆಗುವಂತೆ ಮನಸ್ಸಿನ ಪ್ರಭಾವಗಳು ಇನ್ನೊಬ್ಬರ ಮೇಲೆ ಬೀಳುವಂಥದ್ದು, ಬೀಳಿಸುವಂಥದ್ದು. ಮಾಡಬೇಕಾದಂಥ ಕರ್ಮಗಳ ಮೇಲಿನ ಔದಾಸೀನ್ಯತೆ, ಮಾಡದೇ ಇರುವಂಥದ್ದು ಕ್ರಮ, ಮಾಡುವ ಕ್ರಮದಲ್ಲಿ ವ್ಯತ್ಯಾಸ, ಅದರಲ್ಲಿ ಬರತಕ್ಕಂಥ ವಿಕಾರಗಳು, ವ್ಯತ್ಯಾಸಗಳು, ಅದಕ್ಕೂ ಕಾರಣನಾಗಿ ಅಲ್ಲಿ ನೆಲೆಗೊಂಡ ಶಕ್ತಿಗೆ ನೀನು ಅದರಲ್ಲಿ ಬರತಕ್ಕಂತಹ ರಿಸಲ್ಟ್ಗಳಿಗೆ, ಅಂದರೆ ಫಲಿತಾಂಶಗಳಿಗೆ ಕಾರಣನಾಗಿ ನಿಲ್ಲುವವ. ಅಲ್ಲಿನ ಆಸಕ್ತಿ, ಇನ್ವಾಲ್ವ್ಮೆಂಟ್, ಇಷ್ಟಕ್ಕೆ ಕಾರಣವಾದ ನಂಬುಗೆ, ಅದು ಮಾನಸಿಕವಾದದ್ದು. ಮತ್ತು ಅದರಲ್ಲಿ ಕಾರಣವಾದದ್ದು ನಾಶ ಆಗದೇ ಇರತಕ್ಕಂಥ ಬೀಜಕ್ಕೆ, ಅವ್ಯಯಕ್ಕೆ ನೀನೇ ಅಭಿವ್ಯಕ್ತಿಗೆ ಕಾರಣವಾಗಿ ಬೀಜ ಅಂತ ಆಗಿದೆ ಕಾರಣ. ನಾಶಗೊಳಿಸಂತೆ ಅದನ್ನು ಉಳಿಸುವ, ಬೆಳೆಸುವ ವ್ಯವಸ್ಥೆಗಳು, ಇವೆಲ್ಲ ಶಿವತತ್ವದ ಆಂತರಂಗಿಕವಾದಂಥ ಮುಖಗಳು.
ಇದನ್ನೆಲ್ಲ ಕೃಷ್ಣ ಮೆಲುಕು ಆಗ್ತಾನೆ. ಪ್ರಭಾವಶ್ಚಾಪಿ ಶಾಶ್ವತಃ ಅಂತ. ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು ಭಾರಿ ಜೋರಿರ್ತದೆ. ಮಾನಸಿಕವಾದ ಪ್ರಭಾವ ಹೆಚ್ಚಿರುವಂಥದ್ದು, ಶಾಶ್ವತವಾಗಿರುವಂಥದ್ದು. ಅವ್ಯಕ್ತ ವಚಿತ್ಯ ಪಾವಕ. ಮನಸ್ಸನ್ನು ಪೂರ್ವವಾಗಿ ಓದಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದು ಅವ್ಯಕ್ತವಾಗಿದೆ, ಮತ್ತೆ ಪೂರ್ಣವಾಗಿ ವ್ಯಕ್ತವಾಗುವುದೂ ಇಲ್ಲ. ಇಲ್ಲ ಆಗುವಂಥದ್ದಲ್ಲ ಅವ್ಯಕ್ತ ಅಂದರೆ. ಕಾಣದೇ ಇರುವಂಥದ್ದು, ಕಾರಣವಾಗುವಂಥದ್ದು, ಪೂರ್ಣವಾಗಿ ಸಾಕಲ್ಯನ ಚಿಂತನೆಗೆ ಅಯೋಗ್ಯವಾಗಿರುವಂಥದ್ದು, ಸಿಗದೇ ಇರುವಂಥದ್ದು. ಅಂತ ನೀನು ಸಹಸ್ರಾಂಶೋ ಹಿರಣಮಯ, ನೀನು ಸೂರ್ಯನಲ್ಲಿ ನಿಂತಿದ್ದಿ. ಸಾವಿರಾರು ಕಿರಣಗಳು ಸೂರ್ಯನಿಗೆ ಅಂದಾಗ ಅವುಗಳಲ್ಲಿ 3 ಪ್ರಕಾರಗಳಿವೆ. ಮಳೆಯನ್ನು ತರಿಸುವ, ಚಳಿಯನ್ನು ಭರಿಸುವ, ಉಷ್ಣವನ್ನು ನೀಡುವ. ಇಂತಹ 1000 ಕಿರಣಗಳು ತುಂಬಿದ ಸೂರ್ಯನಲ್ಲಿರತಕ್ಕಂಥ ಕ್ರಿಯಾಕಲಾಪಗಳನ್ನು ನಡೆಸುವವನು ನೀನು. ಮಳೆ ಬರಿಸುತ್ತಿ, ಬಿಸಿ ಮಾಡುತ್ತಿ, ಚಳಿ ತರುತ್ತಿ. ನೀನು ಹಿರಣ್ಮಯ ಪುರುಷನು. ಸೂರ್ಯೋಗ್ನಿ ಹೇಳಿಕೊಂಡಾಗೆ ಅಷ್ಟಮೂರ್ತಿಗಳಲ್ಲಿ ಸೂರ್ಯನು ಶಿವನಿಗೆ ಮೂರ್ತಿ. ಆದ್ದರಿಂದ ಬಂಗಾರದ ತಳಿಗೆಯವನು, ಸುಖಂ ಎರಣ್ಯಂ ಸ್ಯಾದಂತ ಸುಖ ಸ್ವರೂಪನು, ಸುಖವನ್ನು ನೀಡುವವನು. ಹಿತಂಚ ರಮಣೀಯಂಚ, ಹಿತನು ರಮಣೀಯನು. ಆಗಿ ನೀನಿದ್ದಿ. ಹಿತ ಆಗುವುದು, ರಮಣೀಯ ಆಗುವುದು ಮನಸ್ಸಿಗೆ, ಕಣ್ಣಿಗಲ್ಲ, ದೇಹಕ್ಕೂ ಅಲ್ಲ. ಮನಸ್ಸು ಅಭಿಮಾನವನ್ನು ತೊಟ್ಟಾಗ. ಹಾಗಾಗಿ ಬಹಳಷ್ಟು ಪ್ರಕಾರಗಳಿಂದ ಇದು ಒಂದು ರೀತಿಯಿಂದ ನೋಡ್ತಾ ಹೋದರೆ ಶಿವನ 1000 ನಾಮಗಳಂತೆ ಆಗ್ತದೆ. ಆದ್ದರಿಂದ ಇವತ್ತು ನಾಮಾವಳಿ ಬದಲಿಗೆ ಕೃಷ್ಣನ ಕಂಡ ಕೆಲವು ಗೆರೆಗಳನ್ನೇ ಚಿಂತನೆಯಲ್ಲಿಟ್ಟುಕೊಳ್ಳುವ. ಅವನೇ ಹೇಳಿಕೊಟ್ಟದ್ದು, ಕೃಷ್ಣನೇ. ನಾನು ಅವನನ್ನು ನೋಡಿದೆ, ನೋಡಿ ಹೇಳಿದೆ. ಎಲ್ಲದರ ಕಾರಣನಾಗಿ ನಿಂತವನು ನೀನು ಅನ್ನುವ ನೆಲೆಯಲ್ಲಿ ಆದಿರ್ಗಣಾನಾಂ ಸರ್ವೇಷಾಂ ಭವಾನ್ಮಯಿ ಜೀವಿತಾಶ್ರಯ. ಎಲ್ಲ ಗಣಗಳಿಗೆ ಮೊದಲು ನೀನು. ಗಣದ ಲೆಕ್ಕಾಚಾರದಲ್ಲಿ ಬಂದವನು ಅವನು ಹೌದೇ. ಸೃಷ್ಟಿಯ ಆದಿಯಲ್ಲಿ, ಚತುರ್ಮುಖನ ಸೃಷ್ಟಿಯ ನಂತರದಲ್ಲಿ ಆದ ಸೃಷ್ಟಿಯ ರುದ್ರನ ಸೃಷ್ಟಿ. ಆ ದೃಷ್ಟಿಯಿಂದ ಗಣ ಪ್ರಕಾರದಲ್ಲಿ ಬರುವಾಗ ರುದ್ರಗಣ ಮೊದಲ ಗಣ. ಇವ ಚತುರ್ಮುಖ ಗಣ ಅಂತ ಒಂದಿಲ್ಲ, ಬ್ರಹ್ಮಗಣ ಇಲ್ಲ. ಆದ್ದರಿಂದ ಆದಿರ್ಗಣಾನ ಸರ್ವೇಶ. ವಸುಗಣದಲ್ಲಿ ಅಗ್ನಿ ಇದ್ದಾನೆ ಪ್ರಧಾನ. ಅಗ್ನಿಯಲ್ಲಿ ಇವ ನಿಂತಿದ್ದಾನೆ, ಕಾಲಾಗ್ನಿ ರುದ್ರ. ಸೂರ್ಯನಲ್ಲಿ ಸೂರ್ಯ ಪ್ರತೀಕವೇ ಅವನ ಇದ್ದಾನೆ. ಆದ್ದರಿಂದ ಆದಿತ್ಯ ಗಣದಲ್ಲಿ ಅವನ ಪ್ರಧಾನವಾದಂಥ ಅಂಶ ಇದೆ, ವ್ಯವಸ್ಥೆ ಇದೆ. ಹೀಗೆ ಒಂದೊಂದು ಗಣಗಳ ವೈಶಿಷ್ಟ್ಯದಲ್ಲಿ ಇವನು ಎಲ್ಲ ಗಣಗಳಲ್ಲಿ ಪ್ರಧಾನನಿದ್ದಾನೆ. ಯಾಕೆಂದ್ರೆ ಇಂದ್ರಿಯ ಗಣ ಅಂತ ಇಟ್ಟುಕೊಳ್ಳಿ. ಇಂದ್ರಿಯಗಳಲ್ಲಿ ಪ್ರಧಾನ ಯಾವುದು, ಮೊದಲು ಯಾವುದು? ಮನಸ್ಸು. ಮನಸ್ಸು ಇಲ್ಲದಿದ್ದರೆ ಉಳಿದು ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಈ ಲೋಕದಲ್ಲಿ ಹುಟ್ಟಿ ಬಂದವುಗಳು ಮೊದಲಿಗೆ ಮನಮಟ್ಟುಗಳಾಗಲಿ ಮತ್ತೆ ಪ್ರಾಣಿ ಪ್ರಪಂಚ ಆಗಲಿ, ಇವನು ಪಶುಪತಿಯಾಗಿ ಅವನು ಮತ್ತೆ ಆದಿಗಣ ಆಗ್ತಾನೆ, ಗಣಾಧಿಪನ ಆಗ್ತಾನೆ. ಆದ್ದರಿಂದ
ಆದಿರ್ಗಣಾನಾಮ್ ಅಂತ ಕೃಷ್ಣ ಹೇಳಿಬಿಟ್ಟ, ಸರ್ವೇಶಾಮ್ ಅಂತ. ಅದರಂತೆ ನೀನು ಎಲ್ಲರಿಗೂ ಸಹ ಜೀವಿತಾಶ್ರಯ. ಸೂರ್ಯನಲ್ಲಿದ್ದುಕೊಂಡು ಹಗಲಿಗೆ ಜೀವನಕ್ಕೆ ಕಾರಣನಾಗ್ತಾನೆ, ಚಂದ್ರನಲ್ಲಿದ್ದುಕೊಂಡು ರಾತ್ರಿಗೆ ಕಾರಣನಾಗ್ತಾನೆ, ಪಂಚಭೂತಗಳಲ್ಲಿದ್ದುಕೊಂಡು ಆಹಾರ ಪದಾರ್ಥಗಳಿಗೆ ಮಣ್ಣು ನೀರುಗಳಾಗಿ, ಬೆಂಕಿ ಗಾಳಿಯಾಗಿ ಅವಕಾಶಪ್ರದನಾಗಿ ನಿಲ್ತಾನೆ. ಹೀಗೆ ಅವನನ್ನು ಜೀವಿತಾಶ್ರಯನನ್ನಾಗಿ ಗುರುತಿಸ್ತಾರೆ. ಕೃಷ್ಣ ಗುರುತಿಸಿದ್ದಾನೆ. ಬದುಕಿಗೆ ಆಸರೆಯ ನೀನು, ಮನಸ್ಸಿದ್ದರೆ ಮಾರ್ಗ ಉಂಟು ಹೇಳಿದ ಹಾಗೆ ಬದುಕು ಉಂಟು ಅಂತ. ಮಹಾನಾತ್ಮ, ದೊಡ್ಡ ಚೇತನ ನೀನು, ಮಹತ್ತತ್ವ ನಿನಗೆ ಅಂತರ್ಯಾಮಿಯಾಗಿದ್ದಾನೆ. ನಿನ್ನ ಎಲ್ಲೆಡೆ ವ್ಯಾಪಿಸಿರುವೆ. ಮತಿ ಬ್ರಹ್ಮ ವಿಶ್ವ ಶಂಭು ಸ್ವಯಂಭವ, ಇವೆಲ್ಲ ಪರ್ಯಾಯ ಪದಗಳು ಅಂತಾನೆ. ಪರ್ಯಾಯ ಪದಗಳಿಂದ ನಿನ್ನನ್ನು ಹೇಳುತ್ತಾರೆ, ತಿಳಿಸ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಅವನ ನಾಮಾವಳಿಯಲ್ಲಿಯೂ ಮತಿಮಾನ ಧೃತಿಮಾನ ಎಲ್ಲ ಇರುತ್ತೆ, ನನಗೆ ಹೇಳಬೇಕಾದ ಸಂಗತಿಗಳು. ಅದರಿಂದ ಇದರಲ್ಲಿ ಹೇಳಿದಾಗ ಆಯ್ತದು, ಮತ್ತೆ ಬಂದಾಗ ವಿವರಿಸಬೇಕಾಗಿಲ್ಲ. ಪರ್ಯಾಯ ಪದಗಳಾದರೂ ಒಂದು ಅನೂಖ್ಯವಾದಂಥ ವ್ಯತ್ಯಾಸಗಳನ್ನು ಅದು ಗಮನಿಸ್ತದೆ, ಗುರುತಿಸ್ತದೆ. ಮತಿಮಾನ್ ಅಂದರೆ ಬುದ್ಧಿಮಂತ ಎನ್ನುವ ಅರ್ಥದಲ್ಲಿಯೂ ಹೆಚ್ಚು ಹೌದಾದರೂ, ಬುದ್ಧಿಯನ್ನು ಮತಿಯನ್ನು ಪ್ರತ್ಯೇಕವಾಗಿ ಹೇಳುವಾಗ ಇನ್ನೊಬ್ಬರನ್ನು ಬೋಧಗೊಳಿಸುವಂತಹ ಬೋಧಪ್ರದವಾದಂತಹ ಪರಿಕಲ್ಪನೆಗಳಿದ್ದಲ್ಲಿ ಅವನು ಬುದ್ಧಿಮಂತನಾಗ್ತಾನೆ. ಅದನ್ನು ಮಾನಾಧೀನವಾಗಿ ಅವನು ಚಿಂತನೆ ಮಾಡಿದಲ್ಲಿ ಅವನು ಮತಿವಂತ ಅನ್ನಿಸಿಕೊಳ್ಳುತ್ತಾನೆ. ಮತಿವಂತನಾಗಲಿಕ್ಕೆ ಮಾನಗಳ ಸೊತ್ತು ಬೇಕು, ರಾಶಿ ಬೇಕು. ಮಾನತತಿ, ಮಾನತತ, ಮಾನೈಹಿ ತತಃ ಅಂತ ಮತಿ ಅಂದಾಗ ಪ್ರಮಾಣಗಳ ರಾಶಿ, ವಿಷಯಗಳಿಗೆ ಬೇಕಾಗಿರತಕ್ಕ ಸೋರ್ಸುಗಳು, ಬುದ್ಧಿ ಬೋಧನಪ್ರದವಾದಂತಹ ಬುದ್ಧತೆಯನ್ನು ತಂದಿರತಕ್ಕಂತಹ ಪ್ರಬುದ್ಧತೆಗೆ ಕಾರಣವಾದಂತಹ ಸಂಗತಿಗಳುಳ್ಳವನು. ಬೋಧ ಆಗಿದೆ, ಪ್ರಬೋಧ ಆಗಿದೆ, ಇನ್ನೊಬ್ಬರನ್ನು ಪ್ರಬೋಧನಗೊಳಿಸುವಲ್ಲಿ ಸಮರ್ಥನಾಗ್ತಾನೆ. ಹೀಗೆ ವ್ಯತ್ಯಾಸಗಳಿಂದಲೂ ಚಿಂತನೆ ಇರ್ತದೆ. ಹಾಗೆ ಬ್ರಹ್ಮ ಎಂದು ಹೇಳಿದ್ದಾನವನು. ವೇದದರಿಗೆ ನೆಲೆ ನಿಂತವನು, ವೇದ ಚಿಂತನೆಯಲ್ಲಿ ಆಸಕ್ತನು, ವೇದ ಚಿಂತಕನಲ್ಲಿಯೇ ಆಸಕ್ತನು. ಅದರಂತೆ ವಿಶ್ವ ಎಲ್ಲೆಡೆ ತುಂಬಿದವನು, ವಿಶೇಷವಾಗಿ ಸಂಚರಣಶೀಲನು. ಗಾಳಿಯಲ್ಲಿದ್ದರೆ ಹಾಗೆ ತಾನೆ, ಆಕಾಶದಲ್ಲಿದ್ದರೂ ಹಾಗೆ ಅಲ್ವ, ಪಂಚಭೂತಗಳ ಪ್ರತೀಕರಾದ್ದರಿಂದ ಅವನು. ಹಾಗೆ ಶಂಭು ಶಂಭವತಿ ಅಸ್ಮಾತ್, ಸುಖವನ್ನು ತರುವವನು. ಸ್ವಯಂ ಭವ, ಎಲ್ಲೆಡೆ ತಾನಾಗಿ ಬಂದವನು ಇದ್ದಾನೆ. ಅದರಂತೆ ಬುದ್ಧಿ ಪ್ರಜ್ಞಾ ಉಪಲಬ್ಧಿಶ್ಚ, ಪರಮಾತ್ಮ ಜ್ಞಾನ. ಪ್ರಜ್ಞಾ ಅಂದರೆ ಬುದ್ಧಿಗಿಂತ ವಿಲಕ್ಷಣವಾದದ್ದು. ಉಪಲಬ್ಧಿಶ್ಚ, ಅದು ಬೇಕಾದಾಗ ಅವನ ಕೈಯಲ್ಲಿ ಸಿಗುತ್ತದೆ, ಇನ್ನೊಬ್ಬರಿಗೆ ಸಿಗಲಿಕ್ಕೆ ಕಾರಣವಾಗ್ತದೆ. ಹಾಗೆ ಸಂಹಿತ್, ಹೇಗೆ ಪ್ರಜ್ಞಾ ಎನ್ನುವಲ್ಲಿ ಎನ್ನತಕ್ಕಂಥ ಪರಮಾತ್ಮನ ಜ್ಞಾನ ಪ್ರಕೃಷ್ಟವಾದ ಉತ್ಕೃಷ್ಟವಾದ ಎಚ್ಚರ ಇದೆಯೋ, ಅದರ ಸಮ್ಮಲ್ಲಿ ಅಗೇ ಪ್ರವಿ ಸಂಭೂಮ ಸುಖ ವಿಷ್ಣುವಾಚ ಅಂತ ಹೇಳಿಕೊಂಡು ಸಂಹಿತ್, ದೇವರನ್ನು ತಿಳಿದಿದ್ದಾನೆ, ದೇವರನ್ನು ತಲುಪಿಸುತ್ತಾನೆ, ತಿಳಿಸಿಕೊಡುತ್ತಾನೆ. ಖ್ಯಾತಿ ಧೃತಿ ಸ್ಮೃತಿ, ಪ್ರಸಿದ್ಧನು, ಜ್ಞಾನವಂತನು. ಕ್ಯಾ ಪ್ರಗತನೆ ಅಂತ ಧಾತ್ವಿನ ಚಿಂತನೆಯಲ್ಲಿ ಇನ್ನೊಬ್ಬರಿಗೆ ಚೆನ್ನಾಗಿ ಹೇಳತಕ್ಕಂಥ ಕತೆ ಗೊತ್ತಿರುವವನು ಅಂತ ಅರ್ಥ. ಖ್ಯಾತಿ, ಖ್ಯಾಪನಂ ತಿಳಿಸಿಕೊಡುವುದು. ಹಾಗೆ ಧೃತಿ ಧಾರಣ, ಹೊತ್ತುಕೊಳ್ಳುವುದು, ವಿಷಯವನ್ನು ಹೊತ್ತುಕೊಳ್ಳುವ ಸಾಮರ್ಥ್ಯ. ಸ್ಮೃತಿ ನೆನಪಿಸಿಕೊಳ್ಳುವ ತಾಗತ್ತು. ಎಲ್ಲೂ ಒಂದೇ ಪ್ರಕಾರದಲ್ಲಿ ಬರುವಂಥದ್ದು. ಅದಕ್ಕೆ ಪರ್ಯಾಯವಾಚಿಕೆಯ ಅಂದ ಕೃಷ್ಣ. ಇವುಗಳಿಂದೆಲ್ಲ ನೀನು ಹೇಳಪಡ್ತಿ ಅಂತ ಅಲ್ಲಿರತಕ್ಕಂಥ ಪ್ರತ್ಯೇಕವಾದ ವ್ಯವಸ್ಥೆ. ಇವೆಲ್ಲ ಮಾನಸವಾದ ಸ್ತರಗಳ ಚಿಂತನೆಯಲ್ಲಿ ಬರುವಂಥದ್ದು.
ಅದನ್ನೇ ನಾಮಾವಳಿಯಲ್ಲಿ ಬಂದಾಗಲೂ ಮತಿಮಾನ, ಧೃತಿಮಾನ, ಸ್ಮೃತಿಮಾನ ಎಲ್ಲ ಕರೀತಾರೆ. ಹಾಗೆ ಇದನ್ನು ಇವತ್ತು ನಾವು ನಾಮಾವಳಿ ನೋಡಿಕೊಳ್ಳದಿದ್ದರೂ ಶಂಕರನ ಚಿಂತನೆಯನ್ನು, ಕೃಷ್ಣ ನಡೆಸಿದಂತೆ ಅವನ ನಾಮಗಳ ರಾಶಿಯನ್ನು, ಅವನ ಆಧಿಕಾರಿಕವಾದಂಥ ವ್ಯಾಪ್ತಿಯನ್ನು ಕೇಳುವ ಮೂಲಕ ಶಿವನನ್ನು ಸಾದರಗೊಳಿಸುವ. ಮುಂದೆ ಕೃಷ್ಣನ ಈ ಸ್ತೋತ್ರಕ್ಕೆ ಅನುಗುಣವಾಗಿ ಶಿವನೇನು ಮಾಡಿದ, ಅವನ ಪ್ರತ್ಯಕ್ಷದಿಂದ ಶಿವನಿಂದ ಕೃಷ್ಣನಿಗೇನು ಲಾಭ ಆಯಿತು, ಅದಾಗಲಿ ಉಪಮನ್ಯು ಹೇಳಿದ್ದ ನಿನಗೆ 16 ಎಲ್ಲ ವರಗಳು ಸಿಗ್ತವೆ ಎಂಥದನ್ನು ಹೇಗೆ ಕೊಟ್ಟ ಕೇಳಿದೆ ಎನ್ನುವುದನ್ನು ಮತ್ತೆ ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ.